ಸಂಧ್ಯಾ 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 ಈ ಮನೆಯಲ್ಲಿ ಸಂಧ್ಯನ ಹೆಸರು ಕೇಳಿ ಕೇಳಿ ನನ್ನ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಅವ್ರ ಬಾಯಲ್ಲಿ ಸಂಧ್ಯಾ ಅನ್ನೋ ಮಾತು ಬರ್ಲಿಲ್ಲ ಅಂದ್ರೆ ತಿಂದಿದನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ. ಹೀಗೆ ಬಿಟ್ರೆ ನಾನು ಈ ಮನೆ ಕೆಲಸದಾಸ್ತಿ ಆಗ್ಬಿಟ್ಟು ಏನಾದ್ರೂ ಒಂದು ಮಾಡ್ಲೇಬೇಕು. ಸಂಧ್ಯಾ 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 ಇಲ್ಲಿ ಕಾಣ್ತಾ ಇಲ್ವಾ? ಯಾಕಪ್ಪ ಸಂಧ್ಯಾನೇ ಬೇಕಾ? ನಿಮ್ಮತ್ಗೆ ನಾನಿಲ್ವೇನು? ಹಾಗೇನಿಲ್ಲ ಅದಕ್ಕೆ ಇವತ್ತು ಫ್ಯಾಕ್ಟ್ರಿ ಕೆಲಸ ಮಾಡೋ ಕಾರ್ಮಿಕರಿಗೆ ಬೋನಸ್ ಕೊಡ್ಬೇಕಾಗಿತ್ತು. ಅದಕ್ಕೆ ಸಂಧಿನ ಕೈಲಿ ಕೊಡ್ಸವ ಅಂತ. ಅವಳು ಹೊರಗಡೆ ಹೋಗಿದ್ದಾಳಲ್ವಾ? ಸರಿ ನಡಿ, ನಾನ್ ಬರ್ತೀನಿ, ನಾನ್ ಕೊಡ್ತೀನಿ. ಸಾರಿ ಅದಕ್ಕೆ ನಮ್ದೇನಿದ್ರು ಕೊಡೋದೇನಿದ್ರು ಅವಳ ಕೆಲಸ, ನಮ್ದೇನಿದ್ರು ಮಡಗಿರೋದನ್ನ ಖಾಲಿ ಮಾಡೋದಷ್ಟೇ. ಅದಕ್ಕೆ ಅದು ನಿನ್ನ ಕೆಲಸ. ನಾನೇ ಈ ಮನೆ ಅನ್ನ ಕಾಯ್ಕೊಂಡಿರೋ ನಾಯಿ ಅನ್ಕೊಂಡೇನು? ನಾನೇನನ್ನ ಈ ರೀತಿ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅಯ್ಯೋ ನೀನ್ ಏನು ಹೇಳಿಲ್ಲಪ್ಪ, ನಾನೇ ಸುಮ್ನೆ ಮಾತಾಡ್ತಾ ಇರೋದು. ಸಾರಿ ಅದಕ್ಕೆ ನನ್ನ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ಅದೇನೋ ಹೇಳ್ತಾರಲ್ಲ, ಬೆಣ್ಣೆನಲ್ಲಿ ಕೂದಲು ತೆಗಿಯೋ ಮಾತು ಅಂತ. ಮನ್ಸಲ್ಲೊಂದು ಮಾತಲ್ಲೊಂದು. ನನಗ್ ಗೊತ್ತಿಲ್ವಾ ನಿಮ್ ಬುದ್ಧಿ? ತಪ್ಪು ನಿಮ್ದಲ್ಲ. ತಿಪ್ಪೆ ಮೇಲಿರೋರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಹೀಗೆ ಅದಕ್ಕೆ ಮಾತು ನನಗೂ ಬರುತ್ತೆ, ಆದ್ರೆ ಮಾತಾಡಿ ಪ್ರಯೋಜನ ಇಲ್ಲ. ನೋಡಿ ಅದಕ್ಕೆ ಹುಟ್ಟಿದಾಗಿನಿಂದ ತಾಯಿ ಮುಖವನ್ನೇ ಕಾಣದ ನಾನು ನಿಮ್ಮಲ್ಲಿ ತಾಯಿ ಪ್ರೀತಿನೇ ಕಾಣ್ತಾ ಇದ್ದೀನಿ. ಆ ತಾಯಿ ಪ್ರೀತಿಗೆ ಅವಮಾನ ಮಾಡಬೇಡಿ. ಅದಕ್ಕೆ ಅವಮಾನ ಮಾಡಬೇಡಿ. ಆ ತಾಯಿತನ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಸಾಕ್ ಬಾಯ್ ಮುಚ್ಚು. ಏನ್ ಮಾತಾಡ್ತಾನೆ ಇರ್ತಾನೆ. ಅಲ್ಲ, ದುಡ್ಡು ನನ್ನ ಕೈ ಕೊಟ್ಟಿದ್ದಿದ್ರೆ, ನಾನ್ ಬಂದು ಬೋನಸ್ ಕೊಟ್ಟಿದ್ದಿದ್ರೆ ನಿನ್ಗೇನಾದ್ರೂ ಕಷ್ಟ ಆಗ್ತಿತ್ತಾ? ನೀನು ಈ ಮನೆಯಲ್ಲಿ ಬಿಟ್ಟಿ ಕೋಳ್ ತಿನ್ಕೊಂಡಿರೋನು ತಾನೆ. ಎಷ್ಟೇ ಆದ್ರೂ ನಾಯಿ ಬುದ್ಧಿ ಎಲ್ಲೋಗುತ್ತೆ. ಹೌದು ಅದಕ್ಕೆ ನಿಜ, ನಾನು ನಾಯಿನ ನಿಜ, ಆದ್ರೆ ಅಂತಿಂದ ನಾಯಿ ಎಲ್ಲ. ಅದಕ್ಕೆ ಉಂಡು ಮನೆನ ನಿಯತ್ತ ಕಾಯೋ ಜಾತಿ ನಾಯಿ. ಅದಕ್ಕೆ ಆದ್ರೆ ಈ ನಾಯಿಗಿರೋ ನಿಯತ್ತು ಈ ಮನೇಲಿ ಕೆಲವ್ರಿಗಿಲ್ಲ. ಅದಕ್ಕೆ ಇಲ್ಲ. ಏನಂದೆ? ನನ್ನನ್ನ ನಾಯಿ ಅದಕ್ಕೆ ನಾನು ನಿಮ್ನ ನಾಯಿ ಅಂತ ಏನು ಹೇಳಿಲ್ಲ. ನೀವಾಗಿ ನೀವು ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮ್ ಜೊತೆಲಿ ನನ್ಗೇನ್ ಮಾತು. ಬರ್ತೀನಿ. ಸಂಧ್ಯಾ ಸಂಧ್ಯಾ ಎಷ್ಟು ಕೊಬ್ಬು ಇವನು ಇದೇ ರೀತಿ ಬಿಟ್ರೆ ನಾನು ಈ ಮನೆ ಕೆಲಸದೊಳಾಗೋದು ಕಾಯ. ಇವನು ಸರಿಯಾದ ಗತಿ ಮಾಡ್ಲೇಬೇಕು. ಸಂಧ್ಯಾ ಸಂಧ್ಯಾ ಓ ಅತ್ತಿಗೆ ಸಂಧ್ಯಾ ಎಲ್ಲೋಗಿದ್ದಾಳೆ? ಯಾಕೆ ಸಂಜೆನೆ ಬೇಕಾ? ಏನಿಲ್ಲ ಅದಕ್ಕೆ ಇವತ್ತು ಫ್ಯಾಕ್ಟ್ರಿನಲ್ಲಿ 6 ಲಕ್ಷ ರೂಪಾಯಿ ಲಾಭಾಂಶ ದುಡ್ಡು ಬಂದಿತ್ತು, ಅದು ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಅದಕ್ಕೆ ಸಂಧ್ಯಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಆ ದುಡ್ಡು ಕೊಡು. ನಾನು ಒಳಗಡೆ ಎತ್ತಿಟ್ಟಿ ನಿಮ್ಮ ಅಣ್ಣ ಬಂದಿದ ತಕ್ಷಣ ಅವ್ರ ಕೈ ಕೊಡು. ಪರವಾಗಿಲ್ಲ, ಬೇಡ ಬಿಡಿ. ಅದಕ್ಕೆ ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಸಂಧ್ಯಾ ಬಂದ್ಮೇಲೆ ಬರ್ತೀನಿ. ನಿಂತ್ಕೋ. ತೊಂದ್ರೆ ಅಂತಾನು ಅಥವಾ ಆ ದುಡ್ಡು ಕೊಟ್ಟಿರೋದನ್ನ ಎಲ್ಲಿ ನುಂಗಾಕ್ತಾಳೆ ಅಂತ? ಅತ್ತಿಗೆ ಏನಂತ ಮಾತಾಡ್ತಿದ್ದೀರಾ? ಈ ಒಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೋಪನ? ಸಾಕ್ ಬಾಯ್ ಮುಚ್ಚ. ಆ ದುಡ್ಡು ನನ್ನ ಕೈ ಕೊಟ್ಟಿದ್ದಿದ್ರೆ ನಾನು ಒಳಗಡೆ ಎತ್ತಿಕ್ತಿರ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅನುಮಾನ ನಿನ್ಗೆ. ಅದಕ್ಕೆ ನೀನು ನನ್ನ ಕೈಗೆ ದುಡ್ಡು ಕೊಟ್ಟಿಲ್ಲ. ಎಷ್ಟೇ ಆದ್ರೂ ನಾನು ಬಡತನದಿಂದ ಬಂದಿರೋಳು. ಇವಳ ಕೈಯಲ್ಲಿ ದುಡ್ಡು ಕೊಟ್ರೆ ನುಂಗಾಗ್ತಾಳೆ ಅನ್ನೋ ಅನುಮಾನ ಅಲ್ವಾ ನಿಮ್ಗೆ? ಇಲ್ಲ ಅದಕ್ಕೆ ಇಲ್ಲ. ನೀವು ಈಗ ತಾನೇ ಹೊಸ ಮದ್ವೆ ಆಗಿದ್ದೀರಾ, ನಿಮ್ಗೆ ಯಾವ ತೊಂದರೆ ಅಂತ ದುಡ್ಡು ಕೊಡ್ಲೇ ಹೊರ್ತು ಇನ್ಯಾವ ಬೇರೆ ದುರುದ್ಯೋಸ ನಾನು ಇಲ್ಲ. ಅದಕ್ಕೆ ಬಾಯ್ ಮುಚ್ಚೋ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ. ನನ್ನನ್ನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಕೊನೆಗೆ ತಂಗಿಗೆ ಹೆದರ್ಕೊಂಡೆ. ಈಗ ಆ ಸೇಡ್ನ ಈ ರೀತಿ ತೀರ್ಸ್ಕೋಬೇಕು ಅಂತ ಇದೆಯಾ ಅಲ್ವಾ?
ಬೇಡಿ ಅದಕ್ಕೆ ಬೇಡಿ. ಬದುಕಿ ಬಾಳಬೇಕಾದ ಈ ಮನೆಯಲ್ಲಿ ಬರಸಿಡಿಲ್ಲಂತೆ ಮಾತಾಬೇಡಿ. ನಿಜ ಅದಕ್ಕೆ ನಿಜ. ಅಂದು ನಾನು ನಿಮ್ಮ ಪ್ರೀತಿಸಿದ್ದೆ, ಆದ್ರೆ ಈ ವಿಧಿಯಾಟದ ಮುಂದೆ ನೀವು ನನ್ನ ಹತ್ತಿಗೆ ಇದ್ದೀರಿ. ಹತ್ತಿಗೆ ಎಂದರೆ ಎತ್ತ ತಾಯಿಯ ಸಮಾನ ಅಂತ ತಿಳ್ಕೊಂಡಿರೋ ನಾನು. ನೀವು ಅಷ್ಟೇ ಅದಕ್ಕೆ ಈ ಮೈದುನನನ್ನು ಮಗ ಎಂದು ತಿಳಿದು ಈ ಮನೆ ಬೆಳಗುವ ನಂದಾದೀಪ ನೀನ್ ಹಾಗೂ ತಾಯಿ, ನೀನ್ ಹಾಗೂ. ಸಂಧ್ಯಾ ಸಂಧ್ಯಾ, ಈ ಮನೆಯಲ್ಲಿ ಎಲ್ರೂ ಸಂಧ್ಯಾ ಸಂಧ್ಯಾ ಅಂತಾನೆ ಮಾತಾಡ್ತಾ ಇದ್ದಾರೆ. ಈ ಸಂಧ್ಯಾ ಅನ್ನೋ ಹೆಸರು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿಡಿತಾ ಇದೆ. ಹೀಗೆ ಬಿಟ್ರೆ ಈ ಮನೆ ಕೆಲಸ ದಾಸಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇದಕ್ಕೆ ಒಂದು ಪರಿಹಾರ ಕಂಡಿಡಿಲೇಬೇಕು. ಸಂಧ್ಯಾ ಸಂಧ್ಯಾ, ಸಾಕ್ಷಿ, ಯಾಕೆ ಒಂಥರ ಇದೆಯಾ? ನಾನು ಇರೋದೇ ಹೀಗೆ. ನಿಮ್ ಹಾಗೆ ಶ್ರೀಮಂತರಾದ್ಮೇಲೆ ಗಂಟೆಗೊಂಥರ ಗಳಿಗೆಗೊಂಥರ ಇರಕ್ ಬರಲ್ವಪ್ಪ. ಯಾಕೆ, ಏನಾಯ್ತೆ? ಈಗೇನಾಯ್ತು? ಆಗಿರೋ ಸಾಲ್ದ ಇನ್ನೂ ಏನಾದ್ರೂ ಆಗ್ಬೇಕಾ? ಲೇ ಸಾಕ್ಷಿ, ನೀನು ನನ್ನ ಹೆಂಡತಿ ತಾನೆ? ಅಬ್ಬಾ, ಸದ್ಯ ಹೆಂಡತಿ ಅನ್ನೋದಾದ್ರೂ ನೆನಪಲ್ಲಿ ಇದೆಯಲ್ಲ. ಈ ಮನೆಯಲ್ಲಿ ನನಗೆ ಕವಡೆ ಕಾಸು ಬೆಲೆನೂ ಇಲ್ಲ. ಏನಾಗಿದೆ? ಯಾಕೆ? ಯಾರಾದ್ರೂ ಏನಾದ್ರೂ ಅಂದ್ರೇನೆ? ಓಹೋ, ಯಾರಾದ್ರೂ ಏನಾದ್ರೂ ಅಂದ್ರೇನೆ? ಇನ್ಯಾರಾದ್ರೂ ಇದಾರ ಹೇಳಿ, ಅವ್ರ ಕೈಯೆಲ್ಲ ಅನ್ನಿಸ್ಕೊಂಡ್ ಬಿಡ್ತೀನಿ. ನೀವಿಷ್ಟೆಲ್ಲ ಮಾತಾಡಿದ್ಮೇಲೆ ನಿಮ್ಮ ತಮ್ಮ ನಾನು ತಾತ್ಸಾರ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನು ಅನ್ಬೇಕು, ಬರೀ ತಮ್ಮ ಅಲ್ಲ, ಇಡೀ ಊರ್ ಜನನೇ ಅನ್ಬೇಕು. ಏನು, ನನ್ನ ತಮ್ಮಂದ್ರು ನಿನಗೆ ಏನಾದ್ರು ಅಂದ್ರ? ನೆವರ್, ನಾನ್ ನಂಬೋದಿಲ್ಲ. ನೋಡಿದ್ರ ಕಟ್ಕೊಂಡ್ರೆ ಹೆಂಡತಿ, ನಿಮ್ ಹೆಂಡತಿ ನಾನು. ನನ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತು ಅಂತ ನಂಬಲ್ಲ ರೀ. ಇವಾಗ ನಾನು ನಿಮ್ಗೇನೇ ಹೇಳಿದ್ರು ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ಲ. ಸಾಕ್ಷಿ, ರವಿ ಸಾಕ್ಷಿ, ನಿನಗೆ ರವಿ ಶಶಿ ಬಗ್ಗೆ ಗೊತ್ತಿಲ್ಲ ಕಣೆ. ಲೇ, ಅವರು ನಿನ್ನ ಗಂಡನ 2 ಕಣ್ಣುಗಳಿದ್ದಾಗೆ. ಒಂದು ವೇಳೆ ನಾನು ನನ್ನ ಕಣ್ಣನ್ನೇ ನಂಬದೆ ಹೋದ್ರು ನನ್ನ ತಮ್ಮ ರವಿ ಶಶಿನ ನಂಬ್ತೀನಿ. ಸಾಕ್ಷಿ, ನಿನಗೆ ಗೊತ್ತಿಲ್ಲ, ತುಂಬಿದ ಸಭೆಯಲ್ಲಿ ಇನ್ನೊಂದು ದಿನ ಈ ಅಣ್ಣನಿಗೋಸ್ಕರ ವಿಷವನ್ನೇ ಕುಡಿದಂತ ತ್ಯಾಗ ಜೀವಿಗಳು ಆ ನನ್ನ ತಮ್ಮ ರವಿ ಶಶಿ. ಗೊತ್ತು, ಚೆನ್ನಾಗಿ ನಿಮ್ಮನ್ನ ಮರಣ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ. ಈಗ ನಾನು ಏನೇ ಹೇಳಿದ್ರು ನೀವು ನನ್ನ ಮಾತು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಆಯ್ತು ಸಾಕ್ಷಿ, ಈಗ ನನ್ನ ತಮ್ಮಂದ್ರು ನಿನಗೆ ಏನಂದು ಬಿಟ್ರು ಅದು ಹೇಳು. ಏನಂದ್ರ ಅಲ್ರಿ, ಮಾತಿಗೂ ನನಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರೆ. ಅಷ್ಟೇ ಯಾಕೆ ನಿಮ್ಮ ತಂಗಿನ ಹೊಗಳ್ತಾರೆ, ನನ್ನನ್ನ ತೆಗಳ್ತಾರೆ. ಇಷ್ಟೇನೆ? ಇಷ್ಟಕ್ಕೆ ನೀನು ಆಕಾಶವೇ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಹೇಳ್ತೀಯಲ್ಲ. ಸಾಕ್ಷಿ, ಹೆಣ್ಣು ದಿಕ್ಕಿಲ್ಲದ ಈ ಮನೆಯಲ್ಲಿ ನಮ್ಮ ತಂಗಿನೇ ತಾಯಿ ನಮಗೆ ಸ್ಫೂರ್ತಿ ಕಣೆ. ನಾವು ಚಿಕ್ಕಂದಿನಲ್ಲೂ ಅವಳನ್ನ ಮುದ್ದಾಗಿ ಸಾಕಿದ್ದೀವಿ. ನಾವು ಅದಕ್ಕೋಸ್ಕರ ಹೋಗಿ ಬಂದು ಸಂಧ್ಯಾ 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 ಅಂತೀವಿ. ಅದು ನಿನಗೆ ಹೊಗಳ್ದಂಗ ಅಷ್ಟೆಲ್ಲ ಯಾಕೆ? ಈ ಮನೆಗೆ ನೀನು ಮಹಾರಾಣಿ ಆಗಬೇಕು ಅಂತ ನಮ್ಮನ್ನ ಮನವೊಲಿಸಿ ಹಠ ಮಾಡಿ ನಿನ್ನನ್ನು ಈ ಮನೆಗೆ ಮಹಾರಾಣಿಯಾಗಿ ಮಾಡಿದ್ರು ಅವಳೇ ಅನ್ನೋದನ್ನು ಮರಿಬೇಡ. ಮರೆಯಲ್ಲ, ಅವಳೇ ಈ ಮನೆಗೆ ನನ್ನನ್ನ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳಿ, ಈ ಮನೆಗೆ ಒಬ್ಳು ಕೆಲಸದಾರ
ಬೇಕಾಗಿತ್ತಲ್ಲ. ಅದಕ್ಕೆ ಹೇಗೆ ಆದ್ರೂ ನಾನು ಬಡ ಕುಟುಂಬದಿಂದ ಬಂದವಳು. ನನ್ನನ್ನ ನಿಮಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆಗೆ ಒಬ್ಳು ಕೆಲಸದವಳು ಸಿಗ್ತಾಳೆ ಅನ್ನೋ ಒಂದೇ ಒಂದು ಅಷ್ಟೇ. ಯಾಕೆರಿ ನನ್ನನ್ನ ಈ ಮನೆಗೆ ಸೊಸೆಯಾಗಿ ತಂದೆ ಅನ್ನೋ ಹೊಗಳಿಕೆ ಪಟ್ಟ ಅವಳು ಬೇಕಿತ್ತು. ಸಾಕ್ಷಿ, ಸಂಧ್ಯಳ ಬಗ್ಗೆ ಇನ್ನೊಂದು ಮಾತನಾಡಿದ್ರು ನಾನು ಮನುಷ್ಯನಾಗಲ್ಲ. ಎಚ್ಚರ. ಏನ್ರಿ ಮಾಡ್ತೀರಾ? ಈಗ ಒಂದ್ ಕೆಲಸ ಮಾಡಿ. ಒಟ್ನಲ್ಲಿ ನಿಮ್ಗಂತೂ ನಾನು ಹೇಳೋದು ಏನು ಬೇಕಾಗಿಲ್ಲ. ಇನ್ನು ಈ ಮನೆಯಲ್ಲಿ ನಾನು ಹಾಕಿರ್ಬೇಕು. ಒಂದ್ ಕೆಲಸ ಮಾಡಿ, ಕಟ್ಕೊಂಡ್ರ ಗಂಡ ಅಲ್ವಾ ನೀವು? ಕಟ್ಟಿಟ್ಟು ಸಾಯಿಸ್ಬಿಡಿ. ಬೇಡ ಸಾಕ್ಷಿ, ಬೇಡ. ನಂದ ಗೋಕುಲದಂತಿರುವ ಈ ಮನೆಗೆ ನರಕದ ದರ್ಶನ ಮಾಡಿಸ್ಬೇಡ. ನಾವು ಕಟ್ಟಿರುವ ಈ ಆಶಾ ಗೋಪುರವನ್ನ ಗಾಳಿ ಗೋಪುರವನ್ನಾಗಿ ಮಾಡಬೇಡ. ಲೇ, ಅಣ್ಣ ತಂಗಿ ತಮ್ಮಂದಿರ ಸಂಬಂಧಕ್ಕೆ ಒಡಕಿನ ಕೊಳ್ಳಿ ಹಚ್ಚಬೇಡ. ತುಂಬಿದ ಮನೆಯನ್ನ ಒಡೆಯೋದು ಭಾರಿ ಸುಲಭ, ಆದರೆ ಅದನ್ನು ಸರಿಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಣೆ. ಒಡೆದ ಮನಸ್ಸು, ಒಡೆದ ಕನ್ನಡಿ, ಒಡೆದ ಮನೆ ಒಂದು ಬಾರಿ ಒಡೆದರೆ ಮತ್ತೆ ಸರಿಪಡಿಸಲು ಆ ಭಗವಂತನಿಂದಲೂ ಸಾಧ್ಯವಿಲ್ಲ ಕಣೆ. ಲೇ, ಮುತ್ತೈದ ಗರತಿಯಾಗಿ ನೀ ಬಾಳು. ಇದೇ ಈ ಭಾರತೀಯ ಹೆಣ್ಣಿನ ಕುಲಧರ್ಮ. ಈ ಮನೆಯಲ್ಲಿ ಅವ್ರೆಲ್ರೂ ಒಂದೇ. ನಾನ್ ಮಾತ್ರ ಒಬ್ಳೆ. ಯಾವ ಸುಖಕ್ಕಾಗಿ ಈ ಮನೆ ಸೊಸೆಯಾಗಿ ಬಂದೆ? ಬಡ ಕುಟುಂಬದಿಂದ ಬಂದೆ ಅನ್ನೋ ತಾತ್ಸಾರ ಇವ್ರುಗಳಿಗೆಲ್ಲ. ಇದನ್ನ ಹೀಗೆ ಏನಾದ್ರೂ ಬಿಟ್ರೆ ಈ ಮನೆ ಕೆಲಸದವಳೆ, ಈಗ್ಲೂ ಕೆಲಸದವಳೆ ಆಗೇ ಇದೀನಿ. ಈಗ ನಾನು ಕಥಾ ನಾಯಕಿಯಿಂದ ಕಳಾ ನಾಯಕಿಯಾಗಿ ನನ್ನ ತನನ ನಾನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಜಾಗ ಇವರು ಬೇರೆನೆ ತೋರಿಸ್ತಾರೆ.